ನಿಮಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ನೀವು ಹೊರಡಕ್ಕಿಂತ ಮುಂಚೆ ಇದು ನೆನಪಾಗಿದ್ದು ಒಳ್ಳೇದಾಯಿತು. ಪ್ರತಿಯೊಂದಕ್ಕೂ ಕೂಡ ಈ ಭಗವದ್ಗೀತೆ ಬುಕ್ಕಲ್ಲಿ ಸೊಲ್ಯೂಷನ್ ಇದೆ. ಹಲೋ ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಸಾಲ ಚಾಯ್ ಮೀಡಿಯಾ. ನೀವು ಹಿಂದ್ಗಡೆ ನೋಡ್ಬೋದು, ಇದೊಂದು ವರ್ಕ್ಶಾಪ್ ಶ್ರೀ ನಂದಿ ದಿನಸಿ ಮನೆ. ಇದು ಈ ಒಂದು ಶಾಪ್ನ ಹೆಸರು. ಇವರು ರೀಸೆಂಟಾಗಿ ಗಾಣದ ಎಣ್ಣೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನನಗೆ ಒಂದು ಕುತೂಹಲ ಇತ್ತು, ಈ ಒಂದು ರಿಫೈನ್ಡ್ ಆಯಿಲ್ ವರ್ಸಸ್ ಗಾಣದ ಎಣ್ಣೆ ಇದೆರಡರ ನಡುವೆ ಇರುವಂಥ ವ್ಯತ್ಯಾಸ ಏನು ಮತ್ತು ಎಕ್ಸಾಕ್ಟ್ ಆಗಿರುವಂತಹ ಬೆನಿಫಿಟ್ಸ್ ಏನು. ಸೊ ಕಂಪ್ಲೀಟ್ ಆದ ಮಾಹಿತಿಯನ್ನು ನಾನು ನನ್ನ ಮಿತ್ರರ ಹತ್ರ ಮಾತನಾಡಿಸಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಬನ್ನಿ ನಮ್ಮ ಮಿತ್ರನ ಮಾತನಾಡಿಸೋಣ. ನಮಸ್ತೆ ನಂದೀಶ್ ಅವರೇ, ಚೆನ್ನಾಗಿದ್ದೀರಾ? ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೊ ಮಚ್. ಇವತ್ತು ನಿಮ್ಮ ಒಂದು ವರ್ಕ್ಶಾಪಲ್ಲಿ ಪ್ರೊಡಕ್ಷನ್ ನಡೀತಾ ಇದ್ರೆ ನಮಗೆ ಡೀಟೇಲ್ಸ್ ಅನ್ನ ಕೊಡೋಕ್ಕಾಗತ್ತಾ? ಹೇಗೆ? ಖಂಡಿತ, ನಮ್ಮ ಅಂಗಡಿಲಿ ಪ್ರತಿದಿನ ಆಯಿಲ್ ಪ್ರೊಡಕ್ಷನ್ ಆಗೇ ಆಗುತ್ತೆ. ಸೊ ನಿಮ್ಗೆ ಎನಿ ಡೀಟೇಲ್ಸ್ ಬೇಕಿದ್ರು ಖಂಡಿತ ನಮ್ಮ ವರ್ಕ್ಶಾಪ್ಗೆ ಹೋಗೋಣ, ಅಲ್ಲಿ ಎಲ್ಲ ಡೀಟೇಲ್ಸು ಸಿಗುತ್ತೆ ನಿಮಗೆ. ಸೊ ನಾನು ನನ್ನ ಫ್ರೆಂಡನು ನಂದಕುಮಾರ್ ಅಂತ. ನಂದೀಶ್ ಮತ್ತೆ ನಂದಕುಮಾರ್ ಒಳ್ಳೆ ಜೋಡಿ ಅಲ್ರಿ? ಹೌದು. ಸೊ ನಾವಿಬ್ರು ಏನ್ ಅನ್ಕೊಂಡು ಸ್ಟಾರ್ಟ್ ಮಾಡೋದು ಅಂದ್ರೆ, ನಾವು ಆಕ್ಚುಲಿ ಇದನ್ನ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ಇಂಟೆನ್ಷನ್ ಇರ್ಲಿಲ್ಲ. ನಮ್ಮ ಇಂಟೆನ್ಷನ್ ಇದ್ದಿದ್ದು ಊರ್ ಕಡೆ ಹೋಗಿ ಏನಾದ್ರೂ ಸ್ಯಾಟಿಸ್ಫೈಡ್ ಲೈಫ್, ಅಂದ್ರೆ ನಮ್ಗೆ ಇಲ್ಲಿ ಏನೇ ಕೆಲಸ ಮಾಡಿದ್ರು ಸ್ಯಾಟಿಸ್ಫೈಡ್ ಇರಲ್ಲ. ಸೊ ಆ ತರ ಇರೋದ್ರಿಂದ ನಮ್ಮಿಬ್ರು ಮೆಂಟಾಲಿಟಿ ಒಂದೇ ತರ ಇತ್ತು. ಸೊ ನಮ್ಗೆ ಸ್ಯಾಟಿಸ್ಫೈಡ್ ಲೈಫ್ ಬೇಕು ಅನ್ನೋದು. ಸೊ ನಾವು ಅದಕ್ಕೆ ಊರಲ್ಲಿ ಏನಾದ್ರು ಮಾಡೋಣ ಅಂತ ಸ್ಟಾರ್ಟ್ ಮಾಡಕ್ಕೆ ಅಂದ್ಬಿಟ್ಟು ಊರಿಗೆ ಹೋದೋ. ಸೊ ಅಲ್ಲಿ ಕಾರಣಾಂತರಗಳಿಂದ ನಮ್ಗೆ ಊರಲ್ಲಿ ಏನು ಮಾಡಕ್ ಸಾಧ್ಯ ಆಗ್ಲಿಲ್ಲ. ಸೊ ಅವಾಗ ನಾವು ಡಿಸೈಡ್ ಮಾಡಿದ್ದು, ರಾಜ್ಮುಡಿ ರೈಸ್ ನ ಹೆಂಗಿದ್ರು ಬೆಂಗಳೂರಲ್ಲಿ ಡಿಮ್ಯಾಂಡ್ ಇದೆ. ಸೊ ರೈತರಿಗೆ ಇಲ್ಲಿ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ. ಸೊ ಇದನ್ನೇ ಯಾಕೆ ಡೈರೆಕ್ಟ್ ಆಗಿ ತಲುಸ್ಬಾರ್ದು ಸ್ಟಾರ್ಟ್ ಮಾಡಿದ್ದು. ಶ್ರೀ ನಂದಿ ದಿನಸಿ ಮನೆ ಅಂತ. ಸೊ ನೀವು ನಮ್ಗೆ ಹೆಚ್ಚು ಸಪೋರ್ಟ್ ಸಿಕ್ಕಿದ್ದು ಫೇಸ್ಬುಕ್, ಅಲ್ಲಿ ರೈತರಿಂದ ನೇರ ಗ್ರಾಹಕರಿಗೆ ಆತ್ಮನಿರ್ಭರ ಭಾರತ್ ಅನ್ನೋ ಗ್ರೂಪ್ ಗಳಿಂದ. ಸೊ ನಮ್ಗೆ ತುಂಬಾ ಡಿಮ್ಯಾಂಡ್ ಬಂತು. ಸೊ ಹಾಗೆ ಸ್ಟಾರ್ಟ್ ಆಗಿದ್ದು. ಸೊ ನಾವ್ ಅನ್ಕೊಂಡು ಅದನ್ನ 1 ವರ್ಷ ಮಾಡೋಣ. ಸೊ ಆಮೇಲೆ ನಾವು ಇಲ್ಲಿ ಊರ್ ಕಡೆನೆ ಬೇರೆ ಏನಾದ್ರು ಮಾಡ್ಕೊಳ್ಳೋಣ, ಹಸು ಸಾಕಾಣಿಕೆ ಆ ತರ ಅನ್ಕೊಂಡು. ಸೊ ಇಲ್ಲಿ ತುಂಬಾ ಡಿಮ್ಯಾಂಡ್ ಬಂದಿದ್ರಿಂದ ನಮ್ಗೆ ಆ ಕಡೆ ಹೋಗಕ್ಕೆ ಚಾನ್ಸ್ ಸಿಗ್ಲಿಲ್ಲ. ಶ್ರೀ ನಂದಿ ದಿನಸಿ ಮನೆ ನಿಮ್ಮನ್ನ ಕೈ ಹಿಡಿದು ಮುನ್ನಡೆಸಿತು. ಹೌದು. ಸೊ ಅವಾಗ ಒಂದೊಂದಾಗಿ ಪ್ರಾಡಕ್ಟ್ ನ ಕಸ್ಟಮರೇ ಡಿಮ್ಯಾಂಡ್ ಮಾಡಿದಾಗ, ಸೊ ನಾವು ಅವ್ರಿಗೆ ಒಳ್ಳೆ ಕ್ವಾಲಿಟಿನ ನಾವು ಕೊಡಕ್ ಸ್ಟಾರ್ಟ್ ಮಾಡಿದಾಗ, ಸೊ ಹೀಗೆ ತುಂಬಾ ಪ್ರಾಡಕ್ಟ್ ಇವಾಗ ಆಡ್ ಆಗಿದೆ. ಸೊ ಅದ್ರ ಜೊತೆ ಮೇನ್ ಫೋಕಸ್ ಏನಂದ್ರೆ, ಈಗ ಗಾಣದ ಎಣ್ಣೆ ತುಂಬಾ ಜನ ಕೇಳಿದ್ರು, ಗಾಣದ ಎಣ್ಣೆ ತಂದ್ಕೊಡಿ ನಮ್ಗೆ, ಅಂದ್ರೆ ಮಕ್ಳಿಗೆ ಬಳಸ್ಬೇಕು. ನಾವು ನಮ್ ಕಣ್ ಮುಂದೆ ಮಾಡಿದ್ರೇನೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು. ಯಾಕಂದ್ರೆ ಮಕ್ಕಳಿಗೆ ಮತ್ತೆ ಪ್ರೆಗ್ನೆಂಟ್ ವುಮೆನ್ಸ್ಗೆ, ಸೊ ಆ ಥರ ನಮ್ಮ ಕಸ್ಟಮರು ಜಾಸ್ತಿ. ಸೊ 2 ಗಾಣ ಹಾಕಿದ್ವಿ. ಓಕೆ, ಬನ್ನಿ ನಮ್ಮ ವರ್ಕ್ಶಾಪ್ ಹೋಗೋಣ. ಫಸ್ಟ್ ಯಾವ ಎಣ್ಣೆ ಮಾಡೋದು? ಎಣ್ಣೆ ತೆಗೆಯೋಣ ಫಸ್ಟ್. ನೋಡಿ, ಕಡಲೆಕಾಯಿ ಸೀಡ್ಸ್ ಇದು. ಓಕೆ. ಸೊ ನಿಮ್ಗೆ ಇದು ಚಳ್ಳಕೆರೆ ಆ ಕಡೆ ಇಂದ ತಗೊಂಡ್ ಬರ್ತೀವಿ ಇದನ್ನ ಸೀಡ್ಸ್ನ. ಸಾರ್ಟೆಕ್ಸ್ ಸೀಡ್ಸ್ ಅಂತ ಮಿಷಿನ್ ಅಲ್ಲಿ ಒಂದೇ ಗ್ರೇಡ್ ನ ಸೀಡ್ಸ್ ನ ಇದು ಬಂದಿರುತ್ತೆ. ಮಾಯಿಶ್ಚರ್ ಕಂಟೆಂಟ್ ಕಡಿಮೆ ಇರಬೇಕು. ಇದರಲ್ಲಿ ನಾವು ಸೀಡ್ಸ್ ಹಾಕಿದಾಗ ಗ್ರೌಂಡ್ ನಟ್ ಅಲ್ಲಿ 5 to 7 ಒಳಗಡೆ ಇದು ಮಾಯಿಶ್ಚರ್ ಇರಬೇಕು. ಇದು ಮಾಯಿಶ್ಚರ್ ಅನ್ನ ಮೆಜರ್ ಮಾಡುತ್ತೆ. 5.6 ಇದೆ. ಇದು ಗುಡ್. ಆಯಿಲ್ ತೆಗೆಯೋದಕ್ಕೆ ಒಳ್ಳೆ ಕರೆಕ್ಟ್ ಆಗಿದೆ. 1 kg ಎಷ್ಟು ಔಟ್ಪುಟ್ ಬರುತ್ತೆ? ಅದು 1 kg ಎಣ್ಣೆಗೆ ಎಷ್ಟು ಬೀಜ ಬೇಕಾಗುತ್ತೆ? 1 kg ಎಣ್ಣೆಗೆ ವುಡನ್ ಪ್ರೆಸ್ ಮರದ ಗಾಣದಲ್ಲಿ ನಿಮಗೆ 3 kg ಬೇಕೇ ಬೇಕು. ರಿಫೈನ್ಡ್ ಆಯಿಲ್ ಅಲ್ಲಿ ನಿಮಗೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಹಾಳಾಗಿರುತ್ತೆ. ಸೊ ಇದರಲ್ಲಿ ನಿಮಗೆ ಆಯಿಲ್ ಅಲ್ಲಿ ನ್ಯೂಟ್ರಿಯೆಂಟ್ಸ್ ಹಾಗೇ ಇರುತ್ತೆ. ಶುರು ಆಯ್ತು ನೋಡಿ ಇವಾಗ. ಒಂದೊಂದೇ ಡ್ರಾಪ್ಸ್ ಆಯಿಲ್ ಆಚೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸರ್ ಏನಂತ ಕರೀತಾರೆ ಅಂದ್ರೆ ಇದನ್ನ ಗ್ರೌಂಡ್ ನಟ್ ಬಟರ್ ಅಂತ ಕರೀತಾರೆ ಸರ್. ಈ ಒಂದು ಹಂತದಲ್ಲ. ಅಬ್ಬಾ, ಈ ಒಂದು ಪ್ರೊಸೆಸ್ ಸಿಕ್ಕಾಪಟ್ಟೆ ಲೆಂಗ್ದಿ ಅನ್ಸತ್ತಲ್ರಿ. ನೋಡೋಕ್ಕೆ ತುಂಬ ಈಸಿ. ಆಚೆ ಕಡೆ ಮಾರ್ಕೆಟಲ್ಲಿ ಈಸಿಯಾಗಿ ನಾವು 200 ರೂಪೀಸು 300 ರೂಪೀಸ್ ಕೊಟ್ಬಿಟ್ಟು ತಂದುಬಿಡ್ತೀವಿ. ಬಟ್ ರಿಯಾಲಿಟಿಯಲ್ಲಿ ನೋಡಿದ್ರೆ ತುಂಬಾ ಶ್ರಮ ಇರುವಂತದ್ದಲ್ವಾ ಇದು. ಅಲ್ಟಿಮೇಟ್ಲಿ ಇದಾದ್ಮೇಲೆ ಸರ್ ಇವಾಗ ಯಾವ ರೀತಿ ನೆಕ್ಸ್ಟ್ ಪ್ರೊಸೆಸಿಂಗ್ ಇರುತ್ತೆ ನಿಮ್ದು? ಆಯಿಲ್ ಬಂದ್ಮೇಲೆ ಈ ಟ್ಯಾಂಕ್ಗಳಿಗೆ ಅದನ್ನ ಫಿಲ್ ಮಾಡ್ತೀವಿ. ಓ ಇದಾ ಸ್ಟೀಲ್ ಟ್ಯಾಂಕ್ಗಳು? ಟ್ಯಾಂಕ್ಗಳಿಗೆ ಫಿಲ್ ಮಾಡಿ 2 ದಿನ ಅದನ್ನ ಬಿಡಬೇಕಾಗುತ್ತೆ.
ಇದ್ರ ಜೊತೆಗೆ ಮತ್ತೆ ಹೆಲ್ತ್ ಬೆನಿಫಿಟ್ಸ್ ಏನು, ಮತ್ತೆ ಈ ಒಂದು ಕಾನ್ಸೆಪ್ಟ್ ಅನ್ನೇ ಯಾಕೆ ನಾವು ಡಿಪೆಂಡ್ ಆಗಬೇಕು? ಸರ್ ಮೇನ್ ಏನಂದ್ರೆ 100% ನ್ಯಾಚುರಲ್ ಆಯಿಲ್. ಓಕೆ. ಜಾಯಿಂಟ್ಸ್ ಪೇನ್ಗಳಿದ್ರೆ ಮೇನ್ ಆತರ ಏನಾದ್ರು ಪ್ರಾಬ್ಲಮ್ ಇದ್ರೆ ಇದನ್ನ ಯೂಸ್ ಮಾಡ್ತಾ ಇದ್ರೆ ರೆಗ್ಯುಲರ್ ಆಗಿ ಒಂದು 1 year 2 years ಆಗ್ತಾ ಬರ್ತಾ ಅದು ರೆಗ್ಯುಲರ್ ಕಡಿಮೆ ಆಗ್ತಾ ಬರುತ್ತೆ. ಯೂಶುವಲಿ ಎಲ್ರಿಗೂ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಕೊಬ್ಬರಿ ಎಣ್ಣೆ ಅಂದ್ರೆ ತಲೆಗೆ ಹಾಕೊಳ್ಳೋದು ಮತ್ತೆ ಅಡುಗೆಗೆ. ಮೇನ್ ಆಗಿ ಬಂದು ಕೊಬ್ಬರಿ ಎಣ್ಣೆಯಿಂದ ಮೇನ್ ಬೆನಿಫಿಟ್ ಏನಂದ್ರೆ ಬೆಳಿಗ್ಗೆ ಇವತ್ತು ಎದ್ದ ತಕ್ಷಣ ಬಾಯಿಗೆ ಹಾಕೊಂಡು ಅದನ್ನ ಮುಕ್ಕಳಿಸಿದ್ರೆ, ಈ ತರ ಮುಕ್ಕಳಿಸಿದ್ರೆ ಬಾಯಲ್ಲಿ ಹಾಕೊಂಡು ಆಯಿಲ್ ಪುಲ್ಲಿಂಗ್ ಅಂತ ಕರಿತೀವಿ. ಆಯಿಲ್ ಪುಲ್ಲಿಂಗ್ ಅಲ್ವಾ? ಖಾಲಿ ಹೊಟ್ಟೆಲ್ ಮಾಡ್ಬೇಕು ಅದನ್ನ. ಸೊ ಆ ತರ ಮಾಡೋದ್ರಿಂದ ಮೇನ್ ಹಲ್ಲು ನೋವು ಮತ್ತೆ ಒಸಡು ಪ್ರಾಬ್ಲಮ್ ಮತ್ತೆ ಬಾಯಿ ದುರ್ಗಂಧ, ಸೊ ಇಷ್ಟು ಕ್ಲಿಯರ್ ಆಗುತ್ತೆ. ಮತ್ತೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇದ್ರೆ ಅದಕ್ಕೂ ಕೂಡ ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸರ್ ಇವಾಗ ಕೊಬ್ಬರಿಯನ್ನು ಕಂಪ್ಲೀಟ್ ಆಗಿ ನೀವು ಮನೆಗೆ ಬಳಸ್ತಾ ಇದ್ದೀರಾ ಅಥವಾ ಹೇಗೆ? ಇವಾಗ ಸದ್ಯಕ್ಕೆ ಒಗ್ಗರಣೆಗೆ ಆಮೇಲೆ ಕೆಲವು ಅಡುಗೆ ಐಟಮ್ಸ್ಗೆ ಯೂಸ್ ಮಾಡ್ತಾ ಇದ್ದಾರೆ ಕೊಬ್ಬರಿ ಎಣ್ಣೆ. ಸ್ವಲ್ಪ ಇನ್ನು ಏನಾದರೂ ಜಾಸ್ತಿ ಎಣ್ಣೆ ಬೇಕಂದ್ರೆ ಈ ಗ್ರೌಂಡ್ ನೆಟ್ ಆಯಿಲ್. ಓಕೆ. ಇನ್ನು ಹಪ್ಳ ಗಿಪ್ಲ ಏನಾದರೂ ಮಾಡಬೇಕಂದ್ರೆ ರೀಫಂಡ್ ಆಯಿಲ್ನಲ್ಲೇ ಯೂಸ್ ಮಾಡ್ತಾ ಇದ್ದೀವಿ. ಸ್ಲೋಲಿ ವಿ ಆರ್ ಗ್ರಾಜುಯಲಿ ಡಿಕ್ರೀಸಿಂಗ್, ಅದು ರೆಡ್ಯೂಸ್ ಮಾಡಿ ಇದನ್ನು ಉಪಯೋಗಿಸೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಮೇನ್ ಆಗಿ ಚೆಕ್ ಲಿಸ್ಟ್ ಯಾವುದಕ್ಕೆ ಯೂಸ್ ಮಾಡ್ತಾ ಇರುವಂಥದ್ದು ಅಂದರೆ ಸರ್ ಮೇನ್ ಆಗಿ ಹೈಜೀನ್ ಮೇಂಟೆನೆನ್ಸ್ಗೆ. ಓಕೆ. ಡಸ್ಟ್ ಇದೆಯಾ ಮತ್ತೆ ಸ್ಟೈನ್ ಇರುತ್ತಾ ಆ ಥರ ಏನೇನು ಬೇಕು ಕ್ವಾಲಿಟಿ ಹೈಜೀನ್ ಮೇಂಟೈನ್ ಮಾಡೋಕ್ಕೆ ಪ್ರತಿಯೊಂದನ್ನು ಲೀಸ್ಟ್ ಮಾಡಿದ್ದೀವಿ. ಅದ್ರ ಜೊತೆಗೆ ಮೆಷಿನಲ್ಲಿ ಏನಾರು ಡಿಫೆಕ್ಟ್ ಇದೆಯಾ ಮತ್ತು ಸೀಡ್ಸಲ್ಲಿ ಕ್ವಾಲಿಟಿ ಪ್ರಾಬ್ಲಮ್, ಈಗ ತಂದು ಒಂದು 2-3 ದಿನ ಆಗಿರುತ್ತೆ, ಅಷ್ಟರೊಳಗಡೆ ಅದೇನಾರ ಪ್ರಾಬ್ಲಮ್ ಆಗಿರ್ಬೋದು ಸೀಡ್ಸ್ಗೆ. ಸೊ ಅದನ್ನು ಕೂಡ ಚೆಕ್ ಮಾಡ್ತೀವಿ. ಅದರಲ್ಲಿ ಏನಾರು ತೆಗೆದಿದ್ರೆ ಅದನ್ನು ಸೆಗ್ರಿಗೇಟ್ ಮಾಡಿಬಿಟ್ಟು ಮತ್ತೆ ಆಯಿಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಸರ್ ಭಗವದ್ಗೀತೆ ಬುಕ್ಕನ್ನು ಎದುರುಗಡೆನೇ ಇಟ್ಕೊಂಡಿದ್ದೀರಾ? ಡೈಲಿ ಓದ್ಕೊಂಡೇ ನಿಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡೋದಾ ಹೇಗೆ? ನಿಮಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಹೊರಡಕ್ಕಿಂತ ಮುಂಚೆ ಇದು ನೆನಪಾಗಿದ್ದು ಒಳ್ಳೇದಾಯಿತು. ನಮಗೆ ಕಸ್ಟಮರ್ ಗಿಫ್ಟ್ ಮಾಡಿದ್ರದ್ದು ಅಂದರೆ ಅವ್ರಿಗೆ ನಮ್ಮ ಆಯಿಲ್ ಕ್ವಾಲಿಟಿ ಇಷ್ಟ ಆಗಿ ಒಬ್ರು ಅಜ್ಜಿ ಅವರು ತಂದುಕೊಟ್ರು. ನಾವು ಒಂದ್ಸತಿ ಯೋಚನೆ ಮಾಡೋದು ಏನಕ್ಕೆ ತಂದುಕೊಟ್ರು ಅಂತ. ಸೊ ಈ ಟೇಬಲ್ ಮೇಲೆ ಇದ್ದಿದ್ರಿಂದ ನಾವು ಬಂದಾಗ ಪ್ರತಿದಿನ ಬರೋದನ್ನು ನೋಡ್ತಾ ಇದ್ದೋ. ಹಂಗೆ ನಮಗೆ ಒಂದೊಂದು ಪೇಜ್ ಓದಕ್ಕೆ ಸ್ಟಾರ್ಟ್ ಮಾಡಿದೋ. ಎಲ್ಲ ಸೊಲ್ಯೂಷನ್ ಕೂಡ ನಿಮಗೆ ಭಗವದ್ಗೀತೆ ಬುಕ್ಕಲ್ಲಿ ಸಿಗುತ್ತೆ. ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ಎಲ್ಲ ಫೀಲ್ಡ್ಗೂ ಅಪ್ಲೈ ಆಗುತ್ತೆ. ಇದು ಭಗವದ್ಗೀತೆ ಬುಕ್ ಎಲ್ಲರೂ ಓದಿ. ಪ್ರತಿಯೊಂದು ಶಾಪಲ್ಲೂ ಕೂಡ ಈ ಭಗವದ್ಗೀತೆ ಬುಕ್ನ ಇಟ್ಕೊಳ್ಳಿ. ಪ್ರತಿಯೊಂದಕ್ಕೂ ಕೂಡ ಈ ಭಗವದ್ಗೀತೆ ಬುಕ್ಕಲ್ಲಿ ಸೊಲ್ಯೂಷನ್ ಇದೆ. ಕೊಬ್ಬರಿ ಎಣ್ಣೆ 1 ಲೀಟರ್ನ ಪ್ರೈಸ್ ಎಷ್ಟು ನಾರ್ಮಲ್ ಆಗಿ? ಸರ್ ಯೂಶುವಲಿ ನಮ್ದು ಆಯಿಲ್ ಪ್ರೈಸ್ ವೇರಿ ಆಗ್ತಾ ಇರುತ್ತೆ. ಯಾಕಂದ್ರೆ ಸೀಡ್ಸ್ ಪ್ರೈಸ್ ವೇರಿ ಆದಂಗೆ ನಮ್ಮ ಆಯಿಲ್ ಪ್ರೈಸ್ ವೇರಿ ಆಗ್ತಾ ಇರುತ್ತೆ. ಪ್ರೆಸೆಂಟ್ಲಿ 1 ಲೀಟರ್ ಕಡಲೆಕಾಯಿ ಎಣ್ಣೆ 350 rupees ಚಾರ್ಜ್ ಇದೆ ಇವಾಗ. 350 ಪ್ಲಸ್ ಕೊರಿಯರ್ ಚಾರ್ಜ್. 5 ಲೀಟರ್ ತಗೊಂಡ್ರೆ ನಿಮಗೆ 340 ಆಗುತ್ತೆ. 10 rupees ಕಡಿಮೆ ಆಗುತ್ತೆ ಪರ್ ಲೀಟರ್ಗೆ. ಸೊ ಕೊಬ್ಬರಿ ಎಣ್ಣೆ 440 ರೂಪಾಯಿ ಇವಾಗ ಪ್ರೈಸ್ ಇದೆ. ಸರ್ ಇನ್ನು ಉಳಿದ ಉತ್ಪನ್ನಗಳು ರಾಜ್ಮುಡಿ ರೈಸು, ಬ್ಲಾಕ್ ರೈಸು, ಡ್ರೈ ಫ್ರೂಟ್ಸು, ರಾ ಸೀಡ್ಸು, ಸೊ ಇವೆಲ್ಲ ನಮ್ಮಲ್ಲಿ ಬೆಸ್ಟ್ ಕ್ವಾಲಿಟಿ, ಒಂದೇ ಗ್ರೇಡು ಬೆಸ್ಟ್ ಗ್ರೇಡ್ ಇದೆ. ಸೊ ಮತ್ತೆ ಬೆಸ್ಟ್ ಪ್ರೈಸ್ ಇದೆ. ಹೊರಗಡೆ ಎಲ್ಲೇ ಕಂಪೇರ್ ಮಾಡಿದ್ರು ಈ ಗ್ರೇಡ್ಗೆ ನಮ್ ಪ್ರೈಸ್ ಕಡಿಮೆ ಇದೆ, ರೀಸನಬಲ್ ಆಗಿದೆ. ಸೊ ನಾನು ಅದಕ್ಕೆ ನಮ್ಮ ಕಸ್ಟಮರ್ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದ್ರಿಂದ ಒಂದ್ಸತಿ ಟ್ರೈ ಮಾಡಿ. ಸೊ ಒಂದ್ಸತಿ ಟ್ರೈ ಮಾಡಿದ್ರೆ ನಿಮ್ಗೆ ಕ್ವಾಲಿಟಿ ನಿಮ್ಗೆ ಗೊತ್ತಾಗುತ್ತೆ. ಜವೆ ಗೋಧಿ ಅದು ಹಿಟ್ಟು ಕೂಡ ಸಿಗುತ್ತೆ ನಮ್ಮಲ್ಲಿ, ಮತ್ತೆ ಹನಿ, ತುಪ್ಪ, ಹಸು ತುಪ್ಪ ಎಲ್ಲ ಕೂಡ ಸಿಗುತ್ತೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೇಣುಕಾ ಯೋಗರಾಜ್ ಅಂತ. ನಾನೀಗ ಸುಮಾರು 2-2.5 ವರ್ಷದಿಂದ ಶ್ರೀ ನಂದಿ ದಿನಸಿ ಮನೆಯಿಂದ ಗಾಣದ ಎಣ್ಣೆ ಆಗಿರುವಂತಹ ಕೊಬ್ಬರಿ ಎಣ್ಣೆ ಮತ್ತು ಕಡಲೆಕಾಯಿ ಎಣ್ಣೆನ ಉಪಯೋಗಿಸ್ತಾ ಇದ್ದೀನಿ. ಅದರ ಗುಣಮಟ್ಟ ತುಂಬಾ ಚೆನ್ನಾಗಿದೆ. ಆಮೇಲೆ ಅವರ ಸರ್ವಿಸ್ ಕೂಡ ತುಂಬ ಕ್ವಿಕ್ ಆಗಿದೆ. ಅಂದರೆ ಅದಷ್ಟೇ ಅಲ್ಲದೆ ನಾನು ಅವ್ರ ಹತ್ರ ಜವೆ ಗೋಧಿ ತೊಗೊಳ್ತಾ ಇದ್ದೀನಿ, ಆಮೇಲೆ ಡ್ರೈ ಫ್ರೂಟ್ಸ್ ಕೂಡ ತೊಗೊಳ್ತಾ ಇದ್ದೀನಿ. ಎಲ್ಲದರ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಆಮೇಲೆ ಅದರ ಬೆಲೆ ಕೂಡ ನನಗೆ ತುಂಬ ಜಾಸ್ತಿ ಅಂತ ಅನಿಸ್ಲಿಲ್ಲ. ರೀಸನಬಲ್ ಆಗಿದೆ ಪ್ರೈಸಸ್ ಕೂಡ. ಸುಮಾರು 1 ತಾಸುಗಳ ಕಾಲ ಅವ್ರ ಜೊತೆ ನಾನು ಮಾತನಾಡಿ ತುಂಬಾ ವಿಷಯಗಳನ್ನ ತಿಳ್ಕೊಂಡೆ. ಮತ್ತೆ ನಿಮಗೂ ಕೂಡ ಅದನ್ನ ತೋರ್ಸಕ್ಕೆ ಪ್ರಯತ್ನವನ್ನ ಮಾಡಿದ್ದೀನಿ. ನಾನು ಇಲ್ಲಿ ವಾಕಿನ್ ಆದಾಗ ಅವ್ರು ಒಂದ್ ಮಾತು ಹೇಳಿದ್ರು. ಅವರ ಮೇಜರ್ ಫೋಕಸ್ ಇರುವಂತದ್ದು ಈ ಪ್ರೆಗ್ನೆಂಟ್ ಮಹಿಳೆಯರು ಮತ್ತೆ ಮಕ್ಕಳಿಗೆ ಫೋಕಸ್ ಆಗಿರುವಂತ ಪ್ರಾಡಕ್ಟ್ಸ್ ಅಂತ. ಸೊ ಚಿಕ್ಕ ಮಕ್ಕಳು ಮತ್ತೆ ಪ್ರೆಗ್ನೆಂಟ್ ವುಮನ್ ಅಂತಂದ್ರೆ ಡೆಫಿನೆಟ್ಲಿ ಅಲ್ಲಿ ಸ್ಪೆಷಲ್ ಕೇರ್ ಇರಬೇಕಾಗತ್ತೆ. ನಾನು ಒಳಗಡೆ ಬಂದಾಗ ಚೆಕ್ ಮಾಡ್ತಾನೆ ಇಲ್ಲಿರುವಂತಹ ಒಂದು ಹೈಜೀನ್ ಫ್ಯಾಕ್ಟರ್ ಇರ್ಬೋದು, ಅವ್ರು ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ದಾರೆ, ಮತ್ತೆ ಬಳಸುವಂತಹ ಇಂಗ್ರೀಡಿಯೆಂಟ್ಸು ಮತ್ತೆ ರಾ ಮಟೀರಿಯಲ್ಸು. ಡೆಫಿನೆಟ್ಲಿ ನೀವು ಕೂಡ ಇದನ್ನ ಯೂಸ್ ಮಾಡ್ಬೋದು. ಅದರಲ್ಲಿ ಯಾವುದೇ ಒಂದು ಕಾಂಪ್ರಮೈಸ್ ಮಾಡಿಲ್ಲ ಅನ್ನೋದಂತೂ ಇಲ್ಲಿ ವಿಸಿಟ್ ಕೊಟ್ಟರೆ ಗೊತ್ತಾಗುತ್ತೆ. ಅವರು ಬಸವೇಶ್ವರ ನಗರದಲ್ಲಿ ಇಟ್ಟಿರುವಂಥ ರಿಟೇಲ್ ಶಾಪ್ಗೆ ಹೋಗಿ ಪ್ರಾಡಕ್ಟ್ನ ಕ್ವಾಲಿಟಿಯನ್ನು ಚೆಕ್ ಮಾಡಿಕೊಂಡು ಕೂಡ ನೀವು ತೆಗೆದುಕೊಳ್ಬೋದು. ಬಟ್ ಒಂದ್ಸಲ ನೀವು ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ರೆಗ್ಯುಲರ್ ಆಗಿ ಅದರ ಕಸ್ಟಮರ್ ಆಗ್ತಿದೆ ಅನ್ನೋದ್ರ ಬಗ್ಗೆ ನಾನು 100% ಶ್ಯೂರಿಟಿಯನ್ನು ಇಲ್ಲಿ ಕೊಡೋಕ್ಕೆ ಇಷ್ಟಪಡ್ತೀನಿ.